ಈಗ ನಾನು ಮಳವಳ್ಳಿಗೆ ಬಂದು ಮಳವಳ್ಳಿಯಿಂದ ಕಿರ್ಗೋಲ್ಗೆ ಹೋಗ್ತಾ ಇದ್ದೀನಿ. ಸರಿ ಬಿಡಮ್ಮ, ಹಿಂಗ್ ನೋಯಿಸ್ತಾನಮ್ಮ ನಾನು. ಅಲ್ಲಿ ನಮ್ ತಾತ ಮಲ್ಕೋರೆ ತಿನ್ನ ಕಾರಣಕ್ಕೆ ತೊಳಪುಲ್ ಹೆಸರು ಹೇಳ್ಕೊಂಡು ನಾವು ಮಾತ್ರ ತಿನ್ನೋದು, ಇವಳು ಬರೀ ಮೂಸ್ಬಿಟ್ಟು ಇಟ್ಬಿಡ್ತಾಳೆ. ಕೆಲಸ ಮಾಡುವ ಅನ್ನೋದು ಸುಮ್ನೆ ಅದೊಂಥರ, ಇದು ಅದೇನೋ ಅಂತಾರಲ್ಲ ಒಂಥರ ಚೆನ್ನಾಗಿರ್ತಿತ್ತು. ಎಲ್ಲರೂ ಮೆಟ್ಲತ್ ಬಿಡ್ತಿದ್ವಿ. ಅಲ್ಲಿ ಅಂಟುಗುದ್ದ. ಸೊ ಎಲ್ರು ಹೋಗ್ತಾ ಇದೀವಿ, ಬನ್ನಿ ಹೋಗುವ. ಎಷ್ಟೆಲ್ಲ ಓಡ್ಬಿಡ್ತಾವ್ರೆ. ಗೈಸ್, ವೆಲ್ಕಮ್ ಟು ಹರ್ಷಿತಾ ನಂಜನ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆ್ಯಂಡ್ ಗೈಸ್, ಇವತ್ತು ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಸೊ ಒಂದು ಜಾಗಕ್ಕೆ, ಸೊ ಯಾವುದು ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ನಮ್ಮ ಡ್ರಾಪ್ ಮಾಡ್ತಿದ್ದಾರೆ ಬಸ್ ಸ್ಟ್ಯಾಂಡ್ಗೆ. ಸೊ ಬನ್ನಿ ಅನ್ಕೊಂಡು. One hour later. ಸೊ ಗೈಸ್, ಇವಾಗ ಹೋಗ್ತಾ ಇದ್ದೀನಿ. ನಾನು ಮಳವಳ್ಳಿಲಿ ಇದ್ದೀನಿ. ಸೊ ಏನಪ್ಪಾ ಅಂತ ಅಂದರೆ ಸ್ವಲ್ಪ ಲೇಟ್ ಆಗೋಯ್ತು ಬರೋದು. ಅಲ್ಲಿ ಹಣ್ಣು ತೊಗೊಬೇಕಾಯ್ತು, ಹಣ್ಣು ತೊಗೊಂಡು ಅದಾದಮೇಲೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇವಾಗ ನಾನು ಹೋಗಿದ್ದೀನಿ ಕಿರ್ಗೋಲ್ಗೆ. ಸೊ ಇಲ್ಲಿಂದ ನಾನು ಮಳವಳ್ಳಿಗೆ ಬಂದು ಮಳವಳ್ಳಿಯಿಂದ ಕಿರ್ಗೋಲ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಯಾರು ಬರ್ತಾರೆ ಏನು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿಂದ ಮೇ ಬಿ ಬಸ್ ಎದ್ದಿದ್ದೀನಿ ಗೈಸ್. ಬರ್ಬೋದು. ಇರಿಯಮ್ಮ ನಿಮಿಷ ಬ್ಯಾಗ್. ಸೊ ನೋಡೋಣ ಯಾರು ಬರ್ತಾರೆ ಅಂತ ಹೇಳಿ. ಆ್ಯಂಡ್ ಏನಕ್ಕಪ್ಪ ನಾನು ಹೋಗ್ತಾ ಇರೋದು ಅಂತ ಅಂದರೆ, ನಮ್ಮ ಚಿಕ್ಕಪ್ಪಂದು ವರ್ಷಕ್ಕೆ ಒಂದು ಸತಿ ಕಾರ್ಯ ಮಾಡ್ತೀವಲ್ಲ, ಸೊ ಅದಿದೆ, ಅದಕ್ಕೋಸ್ಕರ ನಾವು ಹೋಗ್ತಾ ಇರೋದು. ಸೊ ವಿಲ್ಸಿ ಎಷ್ಟೊತ್ತಾಗುತ್ತೆ ಏನು ಅಂತ ತೋರಿಸ್ತೀನಿ. A few moments later. ಸೋನು ಕಾಯಿ ಕಟ್ ಮಾಡ್ತಾ ಇದ್ದಾಳೆ, ರತ್ನವ ಟೊಮೊಟೊ ಕಟ್ ಮಾಡ್ತಿದ್ದಾರೆ, ಹೂವು ಒಡೆ ಇಟ್ಟು ಕಲಿಸ್ತಾರೆ. ಬೆಳ್ಕೊಡಿ ಮಮ್ಮಿ ಅದೇನೋ ಮಾಡ್ತಾರೆ, ಗ್ಯಾಸ್ ಹಚ್ತಾರೆ. ಸರಿ ಬಿಡಮ್ಮ, ಹಿಂಗ್ ನೋಯಿಸ್ತಾನಮ್ಮ ನಾನು. ತಗಮ್ಮ ಅಲ್ಲಿ ನೋಡಿ ಗೈಸ್, ಕಾಯಿ ಏನಿದು ಕಾಯಿ ಆಡ್ಸುವ. ಹಾ, ಒಳ್ಕಲ್ಲಲ್ಲಿ ಆ ಒಳ್ಕಲ್ ತಕ ಆಡಿಸ್ತವ್ರೆ. ನಮ್ಮ ಆಂಟಿ ಟ್ಯಾನ್ ಆಗ್ಬಿಡ್ತಾರೆ ಗೈಸ್, ಟ್ಯಾನ್ ಆಗ್ಬಿಡ್ತಾರೆ. ಸುಮ್ನೆ ಮಾತಾಡಕ್ಕಲ್ಲಕ್ಕಮ್ಮ, ಮಾಡಕ್ಕೂ ಮಾತಾಡಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಏನೋ ಮಾತ್ಬಿಟ್ಕೊಂಡವ್ರೆ ಅಂತ ಅಣ್ಣನ್ ಕಳಿಸ್ತವ್ರೆ. ಅಲ್ಲಿ ನೋಡಿ ಗೈಸ್, ಮದ್ವೆ ಆಗಕ್ ಬಂದಿದ್ದು ಹುಡ್ಗಿ ನೋಡ್ಕೊಬಿಟ್ರಿ ಹಿಂಗ ಅನ್ನೋದು. ಗೈಸ್, ಅಲ್ಲಿ ನೀರ್ ತಕ ಬಂದ್ ಸಾಕಾಯ್ತು, ಮಲ್ಗವ್ರೆ. ಅಲ್ಲಿ ನಮ್ಮ ಅಪ್ಪಂಗ ಆಡ್ಸಿ ಸಾಕಾಯ್ತು ಒಳ್ಕಲಲ್ಲಿ, ಅದಕ್ಕೆ ಹೋಗಲ್ಲ ಕುಂತವ್ರೆ. ಅಲ್ಲಿ ನಮ್ ತಾತ ಮಲ್ಕವ್ರೆ, ನನ್ ತಮ್ದಿರಲ್ಲ ಬರ್ತವ್ರೆ ಗೈಸ್. ಅಣ್ಣ ಏನೋ ಮಕ್ಕಳು. ಸೊ ಗೈಸ್, ಇವಾಗ ಆಲ್ರೆಡಿ ಬಂದು ರೀಚ್ ಆಗಿದ್ದೀವಿ. ಮತ್ತೆ ಎಲ್ಲ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ನಾವು ಒಂದು ರೌಂಡು, ನಾನು ಸೋನು ಮತ್ತು ಹುಡುಗರೆಲ್ಲ ಮೇಲ್ಗಡೆ ಹೋಗಿದ್ದಾರೆ. ನಮ್ಮ ಚಿಕ್ಕಪ್ಪಂದು ಏನು ಜಾಗ ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ. ಸೊ ನಾವು ಒಂದು ರೌಂಡು ದೇವಸ್ಥಾನದ ಹತ್ರ ಹೋಗಿದ್ದು ಬರೋಣ ಅಂದ್ಬಿಟ್ಟು ಬಂದ್ವಿ. ಸೊ ಇದು ವರ್ಷ ಮಾಡಿದ, ಲಾಸ್ಟ್ ಇಯರು ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನ ಯಾರು ನೋಡಿಲ್ಲ ಹೋಗಿ ಎಲ್ಲ ನೋಡಿ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹಂಗೆ ಒಂದು ಶಾರ್ಟ್ಸ್ ತೆಗ್ದಿರ್ತೀನಿ, ನೋಡ್ಕೊಂಬನ್ನಿ. ಗೈಸ್, ಇವಾಗ ನಮ್ಮ ಚಿಕ್ಕಪ್ಪ ಅವ್ರದ್ದು ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ವಿ. ಆಲ್ರೆಡಿ ನೆನೆ ಯಾರೋ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರಂತೆ. ನಿಲ್ಸಿ ಯಾರಂತ ನೋಡೋಣ ಬನ್ನಿ. ಮೆಟ್ಲು ಹತ್ಕೊಂಡು ಹೋಯ್ತಾ ಇದ್ದೀವಿ. ಆ್ಯಂಡ್ ಈ ಥರ ಇರುತ್ತೆ ಇಲ್ಲಿ ಜಾಗ ಮಾಡ್ಬಿಟ್ಟವ್ರೆ ಬಂದು ನಮ್ಮ ಹುಡುಗರು. ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಚಿಕ್ಕಪ್ಪ ಅವ್ರಿಗೆ ಎಡೆ ಹಾಕೋ ಜಾಗ. ಇದಕ್ಕೆ
ಕಪ್ಪಿ ಕಪ್ಪಿ ಕೂತ್ಕೊತಾವಳೆ. ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ಆ ದೀಪನೇ ಕ್ಲೀನ್ ಮಾಡ್ತಿದ್ದು, ದೀಪನ ವಸ್ತ್ರ ಗೊತ್ತಾಯ್ತು. ಆದ್ರೆ ಆ ದೀಪ ಸೊ ಇವಾಗ ಇದೆಲ್ಲ ಕ್ಲೀನ್ ಮಾಡಿರೋ ಊಟನ ತಂದು ಇಲ್ಲಿ ಎಡೆಗಿಡ್ಬೇಕು. ಸೊ ತೋರಿಸ್ಕೊಡ್ತೀನಿ ಅದನ್ನ. ತಿನ್ನ ಕಾರಣಕ್ಕೆ ತೊಳಪುನ ಹೆಸರು ಹೇಳ್ಕೊಂಡು ನಾವು ಮಾತ್ರ ತಿನ್ನೋದು, ಇವಳು ಬರೀ ಮೂಸ್ಬಿಟ್ಟು ಇಟ್ಬಿಡ್ತಾಳೆ. ನಮ್ಮ ಅಪ್ಪನೇ ಸಾಕ್ಷಿ. ಮಾಡೋ ಕೆಲಸ ಹುಚ್ಚು ಮುಚ್ಚಿ ಮಾಡ್ಕೊ ಹೋಗೋದು. ಇವತ್ತು ಏನ್ ಹೇಳು, ನಾನ್ ವೆಜ್ ಎಲ್ಲ ಸಿಹಿ ಅನ್ಬಿಟ್ಟು ಅವ್ರವ್ರೆ ಮಾಡ್ಕೊತವ್ರ. ಬೇಡ ಹೋಗ್ಬೇಕ ನಡಿ. ನಾ ತಿನ್ನಲ್ವಲ್ಲ ವೆಜ್. ನೀ ತಿಂದಾರ ಊಟ ಮಾಡು, ಊಟ ಮಾಡು. ಸುಮ್ನ ನಮ್ಮ ಅಪ್ಪಂಗೆ ಏನ್ ಗೊತ್ತಾ, ಈಚಕ್ ಬಂದು ಸುಮ್ನೆ ಒಳಕ್ ನಡಿ ಅನ್ನೋದು. ಏನು ಮಾಡ್ದೇನೆ ನಿಂತಿರ, ಕೆಲ್ಸ ಮಾಡು ಅನ್ನೋದು. ಸುಮ್ನ ಅದೊಂಥರ, ಇದು ಅದೇನೋ ಅಂತಾರಲ್ಲ ಡಿಪ್ರೆಷನ್. ನೀ ಮಾತಾಡು, ತೆಗಿತಿದ್ದಾರೆ. ಹಬ್ಬ ಬಾ ಹೋಗ ಮಾಡಿ ಹೋಗಿದ್ ಮಾಲಕ ಚಿಕ್ಕ ವಯಸ್ಸು. ಒಂದ್ಸಲಿ ಅಲ್ಲ, 3 ವರ್ಷದಿಂದ ಹೋಯ್ತಾ ಇಲ್ಲ ಅಷ್ಟೇ. ವರ್ಷ ಮೆಟ್ಲತ್ತ ಇದ್ವಿ ಅಲ್ಲಿ ಮೇಲ್ಗಡೆ. ಅವಾಗ ಸಣ್ಣ ಇದ್ವಿ. 500 ಮೆಟ್ಲಿತ್ತ. 1001 ಅದ. 1001 ಮೆಟ್ಲೈತೆ ಅಲ್ಲಿ. ನಮ್ಮ ಅಪ್ಪ ಇಲ್ಲಿ ಮತ್ತೆ ಏನ್ ಗೊತ್ತಾ, ಅಲ್ಲಿ ಹೋಯ್ತಿರ್ಬೇಕಾದ್ರೆ ಇದು ಸೀತಾಫಲ ಹಣ್ಣೆಲ್ಲ ಇರ್ತಿತ್ತು, ಕಿತ್ಕೊಂಡೆಲ್ಲ ಹೋಯ್ತಾ ಇದ್ವಿ ನಾವು. ಪಕ್ಕ ಅದಂತೂ ಅರ್ಧದವರೆಗೆ ಹೋಗಿ ಬರ್ಬೇಕು. So ಅಲ್ಲಿ ಮೆಟ್ಲು ಹತ್ಬಿಡ್ಬೋದು, ಬಟ್ ನೋವುಗಳು ಬರುತ್ತಲ್ಲ ಅದು ಕಷ್ಟ. ಹಳ್ಳಿ ಸ್ಕೂಲು ಇದು ಸಿಟಿ ಸ್ಕೂಲು, ಕಷ್ಟ. ಕಾಲೇಜ್ ಕಷ್ಟ. ಹೌದು ಅಪ್ಪ ಹೌದು ಅನ್ನೋಲ್ಲ, ಯಾರೋ ಮೂಗ್ರಾಗೆ ಕುಂತಿದ್ದಾರೆ. ಹೌದು ಹುಲಿಯಾ. ಬಟ್ ಅವಾಗ್ಲೇ ಒಂಥರ ಚೆನ್ನಾಗಿರ್ತಿತ್ತು. ಎಲ್ಲರೂ ಮೆಟ್ಲು ಹತ್ಬಿಡ್ತಿದ್ವಿ. ನಾನು, ಸತ್ಯ, ಕುಮಾರ, ಶಿಲ್ಪ, ಅಕ್ಕ, ಪಲ್ಲವ್ಯಕ್ಕ, ನಂದಿನಿ ಅಕ್ಕವ್ರು ಎಲ್ರು ಹತ್ತುತ್ತಾ ಇದ್ವಿ ಅವಾಗ. ನಮ್ಮ ಅಪ್ಪನ ಮನಿ ಹತ್ತಿದೆ ಒಂದ್ಸಲ ಹತ್ತಿದ್ದೇನೋ ಗೊತ್ತಿಲ್ಲ. ಹೋಗಿದ್ಯಾ? ನಾವು ವರ್ಷ ಹತ್ತುತ್ತಿದ್ವಿ. ಈಗ 3-4 ವರ್ಷದಿಂದ, 3 ವರ್ಷದಿಂದ ಎಲ್ಲಿ ಯಾರು ಹೋದಷ್ಟು ಮೆಟ್ಲು ಹತ್ಕ ಹೋಗಿ ಅದೇ ಲೇಟ್ ಆಗಿ ಬಂದ್ರಿ. ಈ ವರ್ಷ ಯಾರ್ಯಾರು ಗೈಸ್ ಇಲ್ಲಿ ನೋಡಿ, ಬಿಗ್ ಬಾಸ್ ಬಗ್ಗೆ ರಿವ್ಯೂ ಕೊಡ್ತವ್ರೆ. ಅಗ್ನಿ ಪರೀಕ್ಷೆದು. ಹೇಳಿ ಈಗ. ಏನು ಹೇಳ್ರಪ್ಪ. ಕೆಂಪೈನ ಉಂಡಿ ಏನು? ನಾನ್ ಕೆಬ್ಬೆ ಉಂಡಿ ಅಂದ್ರೆ ಯಾರು? ಕೆಂಪೈನುಂಡಿ ಹುಡುಗಿ ಮಾತ್ರ ಇದಕ್ಕ ಅವರು ಇದು ಮೆಚ್ಕೊಂಡ್ರು. ಯಾರು? ಒಂದ್ ಹುಡುಗಿ ಅದ ಅಂದ್ರೆ ಇವತ್ತು ನೆನ್ನೆ ಸೆಲೆಕ್ಟ್ ಆಗಿರೋದು ಮಂಡ್ಯದವಳು ಒಬ್ಬ ಟೈರು ಹೆಲ್ಮೆಟ್ ಹಾಕ ಬಂದಿದ್ನಲ್ಲ ಸೆಲೆಕ್ಟ್ ಅದು. ಅವಂದು ಕಳ್ಸಿದ್ರ? ಅವನ ಇವತ್ತು ಅಲ್ಲಿ ಅಂಟುಗುದ್ದ ಅಲ್ಲಿ ಎದ್ರ ಮೇಲೆ ಈ ಕಡೆ ಬನ್ನಿ. ಜಾಗ ಹೊಡಿ ಅವ್ರಿಗೆ. ಈಗ ಸಾಗರ್ ಎಲ್ಲಿ ಅಮ್ಮ? ಆಂಟಗದ್ದು ನೋಡಿದ ತಕ್ಷಣ ಕಲ್ಲಿ ಎತ್ಕೊಂಡು ಹೊಡಿಬೇಕಲ್ಲ. ಗೊತ್ತಲ್ಲ ಏನ ಆಂಟಗದ್ದಲ್ಲ. ನೀನ್ ಈ ತರ ಗಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅದು ಊಸರು ಒಳ್ಳೆಯದು, ಕಲರ್ ಚೇಂಜ್ ಆಗೋದು. ಇದು ಅದಲ್ಲ. ಅದು ಎಲ್ಲ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿರ್ರಿ, ಎಲ್ಲ ಸೆಲೆಕ್ಟ್ ಆಗೋರು ನಮ್ಗೆ ನಮ್ ಫ್ಯಾಮಿಲಿಯಿಂದ ಏನಾದ್ರು ಹೋಗ್ಬೇಕು. ಫುಲ್ ಫೇಮಸ್ ಆದ್ಮೇಲೆ ಹೋಗನ್ ಅಮ್ಮ ಹೋದ್ರ ನನ್ಗೆ ಚಿಕನ್ ಬೇಕು, ನಂಗೆ ಚಿಕನ್ ಬೇಕು. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಕ್ಕೆ ನಮಗ್ ಸಾಧ್ಯನಾ? ಎಲ್ಬಿಟ್ಟು ತೆಗಿಬೇಕು, ಸುದೀಪ್ ಬರ್ಲೇಬೇಕು. ಮತ್ತಿನ್ನೇನ್ 60 ಜನ ಎಷ್ಟ್ ಜನ ಸೆಲೆಕ್ಟ್ ಆಗ್ಬೋದು? 14 ಅಷ್ಟೇನಾ? ಇಲ್ಲ 18 ಅನ್ಸುತ್ತಾ. ಸುದೀಪ್ ಅಲ್ಲಿ ಇದು ಇದ್ ಮಾಡ್ತಾರಲ್ಲ, ಇವ್ರು ಮಕ್ಕ ತೋರ್ಸ್ಬೇಕಾಯ್ತು ವಿಡಿಯೋ ಅಂದ್ಬಿಟ್ಟು ತಲೆ ಬೊಕ್ಕಿ ಮಕ್ಕಿಟ್ಟು ಅದೇನ್ ಕಿತ್ತಿರಲ್ಲ ಕಿತ್ತು. ಸೊ ಗೈಸ್ ಇವಾಗ ಅಲ್ಲಿ ಎಲ್ಲ ಎಡೆ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಎಲ್ರು. ನಮ್ಮ ನಂದಿನಿ ಅಕ್ಕ ಅವ್ರು ಬಂದು ಎಲ್ಲಾದ್ರೂ ಅವ್ರ ಖರ್ಚಿಪ್ ಮಾತ್ರ. ಹಾಯ್ ಗಾಯ್ಸ್, ನಮ್ಮ ಸೋನು, ರಾಗು, ಅಲ್ಲಿ ನಮ್ಮ ದೊಡ್ಡಮ್ಮ, ಗುಂಡ, ಅನು, ಸಂಗು, ನಮ್ಮ ಅಜ್ಜಿದಿರು. ಸೊ ಎಲ್ರು ಹೋಗ್ತಾ ಇದೀವಿ, ಬನ್ನಿ ಹೋಗುವ. ಅಲ್ಲಿ ನೋಡಿ ಇದೇನ್ ವ್ಯೂ ಕಾಣಿಸ್ತಿದೆ. ಸೊ
1000 ಮೆಟ್ಲು ಐತಂತ್ರಿ 1001 ಮೆಟ್ಲು. ಯಾವ ಮೆಟ್ಲು ಹತ್ತಾಮಿ ಅಂತ ಇಲ್ಲವಾ ಇಲ್ಲಿ ನೋಡಿ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಟವಲ್ ಹಾಕೊಂಡು ಹೆಂಗ್ ವಿಡಿಯೋ ಮಾಡ್ತಾ ಇದ್ದೆ. ಇವಳು ನೋಡಿ ತಿಂಡಿ ಹೊಂಟೋಗುತ್ತೆ ಅನ್ಬಿಟ್ಟು ಹೆಂಗ್ ಹಿಡ್ಕೊಂಡು ಕುಮ್ಮಿ ಟವಲ್ಲು ಎಲ್ರು ಹೂಗಾಡಿ ನೋಡಿ ಮಳೆ ಯಾವ ತರ ಬರ್ತಿದೆ ಮಳೆ. ಹಂಗೂನು ಇವಾಗ ದೀಪ ಹಚ್ತಾ ಇದಾರೆ. ದೀಪ ಹಚ್ಚಿ ನೋಡಿ ಹೆಂಗ್ ಹಿಡ್ಕೊಂಡ್ ಕೂತವ್ರೆ. ನೋಡಿ ಎಷ್ಟು ಹೊಂಟೈತವೆ. ದೀಪ ಮಾತ್ರ ಒಳಗ್ ಮಡಗ್ತಿದ್ದು ದೀಪ ಮಾತ್ರ ಆರೋಗ್ಯ ಟೀ ತಂದ್ಕೊತಾರ ನೋಡಿ. ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣ ಕಾಣ್ತಿರೋದು ಗಾಳಿ ಬಡದೆ ಬಿಸಿಲು ಹೊಂಟೈತ. ಜರಾಗ್ ಬಂತು ಲಗ 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 ಅದ ಮೇಲ್ ಕಲ್ ಮಾಡ್ಕಪ್ಪ ಅದಲ್ಲ ಅಲ್ಲಿ ನಿಂಚರದ ನೋಡು. ಸಂಗೀತ ನಿನ್ ತಿಂಡಿ ನೆನ್ಬೋದು ಕಣಿದ ತಿಂಡಿ ನೆನೈತಂತ ಹೆಂಗ್ ಬೇಕಂತಾರ. ಈ ಸತಿ ಏನ ಎಳೆ ಇಕ್ಕಕ್ ಮುಂಚೆ ಮಾಡ್ಬಾರ್ದಲ್ಲ ಮಾವ. ಬೇಗ ಮಾಡಿದ್ರೆ ತುದಿಲಿ ಹಿಡ್ಕೊ ಮುದೆ ಮಳೆ ಬಂದ್ಬಿಟ್ಟು ನೋಡಿ ದೀಪ ಆರೋಯ್ತೆ ಅಂತ ಹಿಡ್ಕೊಬಿಟ್ಟವ್ರೆ. ಮಳೆ ಉಳಿಸ್ತಾ ಕುಂತಾನ ಬಾ. ನಾನೇ ಅಳಿಸ್ಬಿಡ್ತೀನಿ ಇವ್ರಿಗೆ ಎಲ್ಲಾರು. ಓ ಬತ್ತು ಐ ಗುಂಡ ಆರ್ತಿದ್ದವ ಮಕ್ಕ ಆರ್ತಿರ್ತಾನೆ. ಸೊ ಇಷ್ಟೆಲ್ಲ ಓಡ್ಬಿಡ್ತಾವ್ರೆ. ಬನ್ನಿ ತಿಂಡಿ ಎಲ್ಲ ಎತ್ಕೊಂಡು ಓಡ್ಬಿಡ್ತಾವ್ರೆ. ಹಿಂಚರ್ರಿ ಎಲ್ಲ ಓಡ್ಬಿಡ್ತಾವ್ರೆ. ಓಡಿ 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 ಓಡ್ತಾವ್ರೆ. ಓಡಿ 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 ಗೈಸ್ ಇಲ್ಲಿ ನೋಡಿ ನಮ್ ಚಿಕ್ಕಪ್ಪ ಆಂಜನೇಯನ ಪಕ್ಕ ನಿಂತೈತೆ. ಅಲ್ಲಿ ಆಂಜನೇಯ ಬೆಟ್ಟ ಎತ್ಕೊಂಡ್ ನಿಂತಿರ. ನಮ್ ಚಿಕ್ಕಪ್ಪ ಅಲ್ಲಿ ಅಡ್ಗೆ ಪಾತ್ರೆ ಹಿಡ್ಕೊಂಡ್ ನಿಂತೈತೆ. ಕೈ ಚಪ್ಪಳೆ ತಟ್ಟಿ ಅಪ್ಪ. ಇಲ್ಲೊಬ್ಬ ಕ್ಯಾಮ್ರಾಮ್ಯಾನು. ಇದೊಂದಿದು ಪೆಕ್ರ ಕ್ಯಾಮ್ರಾಮ್ಯಾನ್ ಇಲ್ಲಿ ನೋಡಿ. ಅದು ಝೂಮೇ ಇಟ್ಕೊಂತ ಎಲ್ಲ ಒಂದ್ ರೌಂಡ್ ನೆಂದೋದ್ವಿ. ಎಡ ಇಕ್ನಿಲ್ವಲ್ಲ ಅಂತ ನೋಡಿ ಅಲ್ಲಿ ಹೋಗಿ ನಿಂತವನೊಬ್ನು. ಹಾಯ್ ಗೈಸ್, ಸೊ ನಾನು ಊರಿಂದ ಬಂದ್ಬಿಟ್ಟೆ. ಯಾಕಂತ ಅಂದರೆ ಅಲ್ಲಿ ಮಳೆ ಜಾಸ್ತಿ ಆಯ್ತಲ್ವ. ಸೊ ಮಳೆ ಜಾಸ್ತಿ ಆಗಿದ್ದ ಕಾರಣ ಸೊ ಬೇಗ ಅಲ್ಲೆಲ್ಲ ಏನು ಎಡೆ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಬಂದು ಊಟ ಎಲ್ಲ ಮುಗಿಸಿ ಸೊ ನಾನು ಬೆಂಗಳೂರಿಗೆ ಹೊರಟೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಥ್ಯಾಂಕ್ ಯು.